ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೊಟ್ಟ ಮೊದಲು ಪ್ರಾರಂಭವಾಗಿದ್ದು 2015 ಜೂನ್ 1ರಂದು. ಈ ಒಂದು ಯೋಜನೆಯ ಮೂಲ ಉದ್ದೇಶ ಏನೆಂದರೆ ಭಾರತದ ನಾಗರಿಕರಿಗೆ ಒಂದು ಕೈಗೆಟುಕುವ ದರದಲ್ಲಿ ಒಂದು ಮನೆಯನ್ನು ನಿರ್ಮಿಸುವ ಒಂದು ಮಹತ್ವದ ಉದ್ದೇಶವನ್ನು ಗುರಿಯನ್ನಿಟ್ಟುಕೊಂಡು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಯಿತು. ನಮ್ಮ ಭಾರತದ ನಾಗರಿಕರು ಯಾರು ಒಂದು ಆರ್ಥಿಕವಾಗಿ ದುರ್ಬಲರು ಮತ್ತೆ ಮಧ್ಯಮ ವರ್ಗದವರಿಗೆ ಒಂದು ಕೈಗೆಟುಕುವ ಒಂದು ಕಡಿಮೆ ದರದಲ್ಲಿ ಈ ಒಂದು ವಸತಿಯನ್ನು ಒದಗಿಸುವ ಮೂಲ ಉದ್ದೇಶವಾಗಿದೆ. ಇದಕ್ಕೆಲ್ಲ ಹೇಗೆ ಮತ್ತೆ ಇದರ ಒಂದು ಕ್ರಿಟೇರಿಯಾ ಏನು, ಇದರಲ್ಲಿ ಯಾರ್ಯಾರು ಅರ್ಹರು ಅನ್ನೋದನ್ನು ನಾನು ಹೇಳ್ತೀನಿ, ಕೇಳಿ. ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಂದಂತ ನೋಟಿಫಿಕೇಶನ್ ಪ್ರಕಾರ 2024ನೇ ಹೊಸ ನೋಟಿಫಿಕೇಶನ್ ಪ್ರಕಾರ ಯಾರ್ಯಾರು ಈ ಒಂದು ಹೊಸ ಯೋಜನೆಯಲ್ಲಿ ಅರ್ಹರಪ್ಪ ಅಂತಂದ್ರೆ, ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಯು ಪತಿ ಪತ್ನಿ ಮತ್ತು ಅವರ ವಿವಾಹಿತ ಹೆಣ್ಣು ಮಕ್ಕಳು ಪುತ್ರರು ಆಗಿರಬಹುದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಯು ಪಕ್ಕಾ ಮನೆಯನ್ನು ಈಗಾಗಲೇ ಹೊಂದಿರಬಾರದು. ಮನೆಯು ಅವಳ ಹೆಸರಿನಲ್ಲಿ ಅಥವಾ ಭಾರತದಾದ್ಯಂತ ಕುಟುಂಬದ ಯಾವುದೇ ಇತರ ಸದಸ್ಯರಲ್ಲಿ ಇರಬಾರದು. ಯಾವುದೇ ವಯಸ್ಕ, ವಿವಾಹಿತ ಅಥವಾ ಅವಿವಾಹಿತ ಸಂಪೂರ್ಣವಾಗಿ ಪ್ರತ್ಯೇಕ ಮನೆಯಂತೆ ಪರಿಗಣಿಸಬಹುದು. ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ 2024ನೇ ಅಡಿಯಲ್ಲಿ ಬರುವ ಫಲಾನುಭವಿಗಳು ಯಾರಪ್ಪ ಅಂದ್ರೆ, ಈ ಪ್ರಧಾನಮಂತ್ರಿ PMAY ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಪ್ರಾಥಮಿಕವಾಗಿ ಈ ಕೆಳಗಿನ ವರ್ಗಗಳನ್ನು ಒಳಗೊಂಡಿರುತ್ತಾರೆ. MIG-1 ಅಂದ್ರೆ ಮಧ್ಯಮ ಆದಾಯ ಗುಂಪು, ಮಿಡಲ್ ಇನ್ಕಮ್ ಗ್ರೂಪ್ ಅಂದ್ರೆ ಇವರ ಒಂದು ವಾರ್ಷಿಕ ಆದಾಯ 6 ಲಕ್ಷದಿಂದ 12 ಲಕ್ಷಗಳವರೆಗೆ. ಯಾರ ಒಂದು ವಾರ್ಷಿಕ ಆದಾಯ 6ರಿಂದ 12 ಲಕ್ಷಗಳವರೆಗೆ ಇರುತ್ತೆ ಅವರು MIG-1 ಗುಂಪಿನಲ್ಲಿ ಸೇರ್ತಾರೆ. ಮತ್ತೆ MIG-2 ಮಧ್ಯಮ ಆದಾಯ ಗುಂಪು 2, ವಾರ್ಷಿಕ ಆದಾಯ 12ರಿಂದ 18 ಲಕ್ಷ. ಯಾರ ಒಂದು ವಾರ್ಷಿಕ ಆದಾಯ 12ರಿಂದ 18 ಲಕ್ಷಗಳವರೆಗೆ ಇರುತ್ತೆ ಅವರು ಈ ಒಂದು MIG-2 ಗುಂಪಲ್ಲಿ ಅಂದ್ರೆ ಮಿಡಲ್ ಇನ್ಕಮ್ ಗ್ರೂಪ್. ಒಂದು PMAY ಯೋಜನೆ 2024ರ ಅಡಿಯಲ್ಲಿ ಬರುವಂತಹ ಫಲಾನುಭವಿಗಳು ಇದರಲ್ಲಿ ಒಂದು 4 ಗುಂಪುಗಳನ್ನಾಗಿ ವಿಂಗಡಿಸಿದ್ದಾರೆ ಅವರು. ಮತ್ತೆ ಈ ಒಂದು 4 ಗುಂಪುಗಳು ಯಾವಪ್ಪ ಅಂದ್ರೆ EWS, LIG ಮತ್ತೆ MIG-1, MIG-2 ಅಂತ. ಈ MIG-1 ಅಂದ್ರೆ ವಾರ್ಷಿಕ ಆದಾಯ. ಯಾರ ವಾರ್ಷಿಕ ಆದಾಯ 6ರಿಂದ 12 ಲಕ್ಷಗಳವರೆಗೆ ಇರುತ್ತೋ ಅವರು ಈ ಒಂದು ಮಿಡಲ್ ಇನ್ಕಮ್ ಗ್ರೂಪ್ಗೆ ಸೇರ್ತಾರೆ. ಹಾಗೆ ಈ MIG-2 ಅಂದ್ರೆ ಯಾರ ಒಂದು ವಾರ್ಷಿಕ ಆದಾಯ, ಮನೆಯ ಒಟ್ಟು ಆದಾಯ 12ರಿಂದ 18 ಲಕ್ಷ ರೂಪಾಯಿ ಇರುತ್ತೆ ಅವರು MIG-2 ಗುಂಪಿನಲ್ಲಿ ಸೇರ್ತಾರೆ. ಹಾಗೆ ಈ ಒಂದು LIG ಲೋವರ್ ಇನ್ಕಮ್ ಗ್ರೂಪ್, ಇವರ ಒಂದು ವಾರ್ಷಿಕ ಆದಾಯ 3ರಿಂದ 6 ಲಕ್ಷ ಅಂದ್ರೆ ಅವರ ಮನೆಯ ಒಟ್ಟು ಆದಾಯ 3ರಿಂದ 6 ಲಕ್ಷ ವರೆಗೆ ಇದ್ದವರು ಈ ಒಂದು LIG-2 ಗುಂಪಿನಲ್ಲಿ ಸೇರ್ತಾರೆ. ಹಾಗೆ ಒಂದು ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂತ EWS ಅಂದ್ರೆ ಇವರ ಒಂದು ವಾರ್ಷಿಕ 3 ಲಕ್ಷಕ್ಕಿಂತ ಕಡಿಮೆ ಇರುವಂತ ಒಂದು ಅವರ ಮನೆಯ ಒಟ್ಟು ಆದಾಯ ವರ್ಷಕ್ಕೆ 3 ಲಕ್ಷಕ್ಕಿಂತ ಕಡಿಮೆ ಇದ್ದವರು ಈ ಒಂದು EWS ಸೆಕ್ಷನ್ ಅಲ್ಲಿ ಸೇರ್ತಾರೆ. ಹಾಗೆ ಈ ಒಂದು LIG ಅವರಿಗೆ ಎಷ್ಟು, ಈ 4 ಗುಂಪುಗಳಲ್ಲಿ ಮತ್ತೆ LIG ಮತ್ತೆ ಈ ಒಂದು MIG ಫಲಾನುಭವಿಗಳು ಕ್ರೆಡಿಟ್ ಲಿಂಕ್ಡ್ CLSS ಕ್ರೆಡಿಟ್ ಲಿಂಕ್ಡ್ ಸರ್ವಿಸಸ್ ಅಂದ್ರೆ ಈ 4 ಗುಂಪುಗಳಲ್ಲಿ ಈ ಒಂದು LIG ಮತ್ತೆ MIG ಫಲಾನುಭವಿಗಳು ಈ ಒಂದು ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸರ್ವಿಸಸ್ ಯೋಜನೆಗೆ ಮಾತ್ರ ಅರ್ಹರಾಗಿರ್ತಾರೆ. ಮತ್ತೆ ಈ ಒಂದು EWS ಮತ್ತೆ LIG ಈ ಫಲಾನುಭವಿಗಳು ಎಲ್ಲ ರೀತಿಯ ಒಂದು ಡೈರೆಕ್ಟ್ ಸಬ್ಸಿಡಿಗೆ ಅರ್ಹರಾಗಿರ್ತಾರೆ, ಸಂಪೂರ್ಣ ಸಹಾಯಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ಫಲಾನುಭವಿಗಳು ಈ LIG ಮತ್ತೆ EWS ಅಂತ ಗುರುತಿಸಲು ತಮ್ಮ ಈ ಒಂದು
ಆದಾಯದ ಪುರಾವೆ ಅಂದ್ರೆ ಇನ್ಕಮ್ ಪ್ರೂಫ್ ಅನ್ನ ಮತ್ತೆ ಒಂದು ಅಪ್ಡೇಟ್ ಅನ್ನ ನೀವು ಈ ಒಂದು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಮತ್ತೆ ಈ ಒಂದು ಲೋನ್ ನ ಕ್ಯಾಲ್ಕುಲೇಷನ್ ನ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಾ ಹೋಗುತ್ತೆ. ಮತ್ತೆ ಅದರ ರೀತಿ ನಾನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಹತಾ ನಿಯಮಗಳು ವಿವರಗಳು EWS ನವರಿಗೆ ಅಂದ್ರೆ ಎಕನಾಮಿಕಲಿ ವೀಕನ್ ಸೆಕ್ಷನ್ ದವರಿಗೆ ಒಟ್ಟು ಮನೆಯ ಆದಾಯ 3 ಲಕ್ಷದವರೆಗೆ, ಯಾರ ಮನೆಯ ಒಂದು ವಾರ್ಷಿಕ ಆದಾಯ 3 ಲಕ್ಷದವರೆಗೆ ಇರುತ್ತೋ ಅವರಿಗೆ ಈ ಒಂದು ಗರಿಷ್ಠ ಸಾಲದ ಅವಧಿ 20 ವರ್ಷಗಳಿರುತ್ತೆ. ಗರಿಷ್ಠ ವಸತಿ ಘಟಕ ಕಾರ್ಪೆಟ್ ಪ್ರದೇಶ 30 ಚದರ ಮೀಟರ್ ಇರುತ್ತೆ. ಸಬ್ಸಿಡಿಗಾಗಿ ಅನುಮತಿಸಲಾದ ಒಂದು ಗರಿಷ್ಠ ಸಾಲದ ಮೊತ್ತ 6 ಲಕ್ಷ ರೂಪಾಯಿ ಇರುತ್ತೆ. ಸಹಾಯಧನ 6.5% ಅಂದ್ರೆ ಬಡ್ಡಿ ದರ ಒಂದು 6.5% ಇರುತ್ತೆ. ಮತ್ತೆ ಸಬ್ಸಿಡಿಯ ಪ್ರಸ್ತುತ ಮೌಲ್ಯದ ಲೆಕ್ಕಾಚಾರ ಈ ಒಂದು 9%. ಗರಿಷ್ಠ ಬಡ್ಡಿ ಸಬ್ಸಿಡಿ ಮೊತ್ತ 2,67,280 ರೂಪಾಯಿ. ಈ ಒಂದು EWS ಸೆಕ್ಷನ್ ನಲ್ಲಿ ಇರೋರಿಗೆ ಎಕನಾಮಿಕಲಿ ವೀಕನ್ ಸೆಕ್ಷನ್ ಅಂದ್ರೆ ಈ ಒಂದು ವಾರ್ಷಿಕ ಆದಾಯ 3 ಲಕ್ಷದವರೆಗೆ ಅಂದ್ರೆ ಅವರ ಮನೆಯ ಒಟ್ಟು ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಒಳಗಡೆ ಏನಿರುತ್ತೆ ಅವರಿಗೆ ಈ ಒಂದು ಸಾಲದ 2,67,280 ರೂಪಾಯಿ ಏನಿದೆ. ಈಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. 3 ಲಕ್ಷವರೆಗೆ ನೀವು ಒಂದು ಬ್ಯಾಂಕ್ ಅಲ್ಲಿ ಸಾಲವನ್ನು ತಗೊಂಡಿದ್ದೀರಾ. ಈಗ ನೀವು ಅದರಲ್ಲಿ ಇನ್ನು 30,000 ರೂಪಾಯಿ ನೀವೇನ್ ಮಾಡಿದಿರಾ, ನೀವು ಈಗಾಗಲೇ ಒಂದು EMI ಅನ್ನ ಕಟ್ಟಿದಿರಾ. ಆದ್ರೆ ಇನ್ನು ಬ್ಯಾಂಕಿಗೆ ನೀವು 2,70,000 ರೂಪಾಯಿ ನೀವು ಈ ಒಂದು ಅಮೌಂಟ್ ಅನ್ನ ಕಟ್ಟೋದು EMI ಕಟ್ಟೋದನ್ನ ಒಂದು ಬಾಕಿ ಇದೆ. ಅಂತ ಟೈಮಲ್ಲಿ ಏನ್ ಮಾಡುತ್ತೆ, ಈ ಒಂದು ಸಬ್ಸಿಡಿ 2,67,280 ರೂಪಾಯಿ ಇದೆ. ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಬ್ಯಾಂಕಿಗೆ ಈ ಒಂದು ಸಬ್ಸಿಡಿ ರೂಪದ ಬಂದಿರತಕ್ಕಂತ ಹಣವನ್ನು ಬ್ಯಾಂಕಿಗೆ ಕಟ್ಟಿ ಆ ಅಕೌಂಟ್ ಅನ್ನ ಕ್ಲೋಸ್ ಮಾಡಿಸ್ತಾರೆ. ಉಳಿದ ಒಂದು 2,000 3,000 ಅಂತ ಅಮೌಂಟ್ ಅನ್ನ ತಾವು ಕಟ್ಟಬೇಕಾಗುತ್ತೆ. ಇಷ್ಟು ಕಟ್ಟಿದ್ರೆ ನಿಮ್ಮ ಲೋನ್ ಕ್ಲೋಸ್ ಆಗುತ್ತೆ. ಹೀಗೆ ಈ ರೀತಿ ಒಂದು ಸಬ್ಸಿಡಿ ಒಂದು ಕೆಲಸ ಮಾಡುತ್ತೆ. ಈ ಯೋಜನೆಯ ಹೀಗೆ ಒಂದು ವರ್ಕ್ ಆಗುತ್ತೆ. ಇನ್ನು ಈಗ LIG ಲೋವರ್ ಇನ್ಕಮ್ ಗ್ರೂಪ್ ಅಲ್ಲಿ ಒಂದು 3 ರಿಂದ 6 ಲಕ್ಷ ರೂಪಾಯಿ ಒಟ್ಟು ಮನೆಯ ಆದಾಯ 3 ರಿಂದ 6 ಲಕ್ಷ ರೂಪಾಯಿ ಇರೋರು 20 ವರ್ಷಗಳ ಗರಿಷ್ಠ ಸಾಲದ ಅವಧಿ, ಗರಿಷ್ಠ ವಸತಿ ಘಟಕ ಕಾರ್ಪೆಟ್ ಪ್ರದೇಶ 60 ಚದರ ಮೀಟರ್ ಅಂದ್ರೆ ಸಬ್ಸಿಡಿಗಾಗಿ ಅನುಮತಿಸಲಾದ ಗರಿಷ್ಠ ಸಾಲದ ಮೊತ್ತ 6 ಲಕ್ಷ ರೂಪಾಯಿ. ಸಹಾಯಧನ 6.5%. ಮತ್ತೆ ಈ NPV ಅಥವಾ ಎನ್ಗಾಗಿ ರಿಯಾಯಿತಿ ದರ ಮತ್ತು ಬಡ್ಡಿ ಸಬ್ಸಿಡಿಯ ಪ್ರಸ್ತುತ ಮೌಲ್ಯ ಲೆಕ್ಕಾಚಾರ 9%. ಅಂದ್ರೆ ಗರಿಷ್ಠ ಬಡ್ಡಿ ಸಬ್ಸಿಡಿ ಮೊತ್ತ 2,67,280 ರೂಪಾಯಿ ತಮಗೆ ಈ ಒಂದು ಸಬ್ಸಿಡಿ ಸಿಗುತ್ತೆ ಈ ಒಂದು LIG ಗ್ರೂಪ್ ಅಲ್ಲಿ. ಈ MIG 1 ನಲ್ಲಿ ಒಟ್ಟು ಮನೆಯ ಆದಾಯ 6 ರಿಂದ 12 ಲಕ್ಷ. ವಾರ್ಷಿಕವಾಗಿ ಯಾರ ಮನೆಯ ಆದಾಯ 6 ರಿಂದ 12 ಲಕ್ಷದವರೆಗೆ ಇರುತ್ತೋ ಅವರು MIG 1 ನಲ್ಲಿ ಬರುತ್ತಾರೆ. ಅವರಿಗೆ ಒಂದು ಗರಿಷ್ಠ ಸಾಲದ ಅವಧಿ 20 ವರ್ಷಗಳಿರುತ್ತೆ. ಮತ್ತೆ ಗರಿಷ್ಠ ವಸತಿ ಘಟಕ ಕಾರ್ಪೆಟ್ ಏರಿಯಾ ಏನಿದೆ 160 ಚದರ ಮೀಟರ್ ಇರುತ್ತೆ. ಸಬ್ಸಿಡಿಗಾಗಿ ಅನುಮತಿಸಲಾದ ಗರಿಷ್ಠ ಸಾಲದ ಮೊತ್ತ 9 ಲಕ್ಷ ರೂಪಾಯಿವರೆಗೂ ಇವರಿಗೆ MIG ಅವರಿಗೆ 9 ಲಕ್ಷ ರೂಪಾಯಿವರೆಗೂ ಈ ಒಂದು ಸಾಲದ ಸೌಲಭ್ಯ ಇರುತ್ತೆ. ಮತ್ತೆ ಸಹಾಯಧನ ಇವರಿಗೆ 4% ಇರುತ್ತೆ, ಇವರಿಗೆ ಕಡಿಮೆ ಇರುತ್ತೆ. 9 ಈ ಒಂದು ಬಡ್ಡಿ ಸಬ್ಸಿಡಿಯ ಪ್ರಸ್ತುತ ಮೌಲ್ಯದ ಲೆಕ್ಕಾಚಾರ 9%. ಇದು ಒಂದು ಎಲ್ಲರಿಗೂ ಸೇಮ್ ಇದೆ. ಗರಿಷ್ಠ ಬಡ್ಡಿ ಸಬ್ಸಿಡಿ ಮೊತ್ತ 2,35,068 ರೂಪಾಯಿ MIG 1 ಈ ಒಂದು ಸರ್ಕಾರದ ವತಿಯಿಂದ ಈ ಯೋಜನೆ ಅಡಿಯಲ್ಲಿ ಒಂದು ಸಬ್ಸಿಡಿ ಸಿಗುತ್ತೆ. ಹಾಗೆ ಒಂದು MIG 2 ಮಿಡಲ್ ಇನ್ಕಮ್ ಗ್ರೂಪ್ 2 ನಲ್ಲಿ ಬರುವಂತವರಿಗೆ ಒಟ್ಟು ಮನೆಯ ಆದಾಯ 12 ರಿಂದ 18 ಲಕ್ಷ.
ಯಾರ ಮನೆಯ ವಾರ್ಷಿಕ ಆದಾಯ 12ರಿಂದ 18 ಲಕ್ಷದವರೆಗೆ ಇರುತ್ತೆ ಅವರಿಗೆ ಒಂದು ಗರಿಷ್ಠ ಸಾಲದ ಅವಧಿ 20 ವರ್ಷಗಳಾಗಿರುತ್ತೆ. ಇದು 20 ವರ್ಷ, ಎಲ್ಲರಿಗೂ 20 ವರ್ಷಗಳಿದಾವೆ. ಗರಿಷ್ಠ ವಸತಿ ಘಟಕ ಕಾರ್ಪೆಟ್ ಏರಿಯಾ 200 ಚದರ ಮೀಟರ್ ಇದೆ. ಸಬ್ಸಿಡಿಗಾಗಿ ಅನುಮತಿಸಲಾದ ಗರಿಷ್ಠ ಸಾಲದ ಮೊತ್ತ 12 ಲಕ್ಷ ರೂಪಾಯಿ. ಮತ್ತೆ ಈ ಒಂದು ಸಹಾಯಧನ ಅವರಿಗೆ 3% ಇದೆ, 3%. ಮತ್ತೆ ಈ ಒಂದು NPV ದರ ಅಂದ್ರೆ ಒಂದು ಸಬ್ಸಿಡಿಯ ಪ್ರಸ್ತುತ ಮೌಲ್ಯದ ಲೆಕ್ಕಾಚಾರ 9%. ಒಂದು ಗರಿಷ್ಠ ಬಡ್ಡಿ ಸಬ್ಸಿಡಿ ಮೊತ್ತ 2,30,156 ರೂಪಾಯಿ. ಈ ಒಂದು MIG 2 ನಲ್ಲಿ ಇರುವಂತ ಗ್ರೂಪ್ ಇದವರಿಗೆ ಒಂದು 2,30,156 ರೂಪಾಯಿ ಸರ್ಕಾರದ ಸಹಾಯಧನ. ಇಲ್ಲಿವರೆಗೂ ಈ ಒಂದು ವಾರ್ಷಿಕ ಆದಾಯ ಎಷ್ಟಿದ್ರೆ ಎಷ್ಟು ಸಬ್ಸಿಡಿ ಸಿಗುತ್ತೆ, ಮತ್ತೆ ನೀವು ಯಾವ ಗುಂಪಿನವರಿಗೆ, ಯಾವ ಗ್ರೂಪ್ ಅವರಿಗೆ ಎಷ್ಟು ಈ ಒಂದು ಅರ್ಹತೆ ಇರುತ್ತೆ, ಮತ್ತೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ಡೀಟೇಲ್ ಆಗಿ ತಿಳ್ಕೊಂಡ್ರಿ. ಈಗ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಉದಾಹರಣೆ ಮುಖಾಂತರ ತಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಡೀಟೇಲ್ ಆಗಿ. ಈ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಈಗ ತಾವು ಒಂದು MIG 2 ಗುಂಪಿನಲ್ಲಿದ್ದೀರಾ ಅಂತ ತಿಳ್ಕೊಳ್ಳಿ, ಭಾವಿಸೋಣ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ತಾವು MIG 2 ಅಂದ್ರೆ ನಿಮ್ದು ಒಂದು 12ರಿಂದ 18 ಲಕ್ಷ ರೂಪಾಯಿವರೆಗೂ ಒಂದು ವಾರ್ಷಿಕ ಆದಾಯ ಇರುತ್ತೆ ಅಂತ ತಿಳ್ಕೊಳ್ಳಿ. ನೀವು ಏನ್ ಮಾಡ್ತೀರಾ, ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಒಂದು ಫ್ಲಾಟ್ ಅನ್ನ ಪರ್ಚೇಸ್ ಮಾಡ್ತೀರಾ, ಅಂದ್ರೆ ಒಂದು ಫ್ಲಾಟ್ ಅನ್ನ ಖರೀದಿ ಮಾಡ್ತೀರಾ. ಅದರಲ್ಲಿ ನಿಮಗೆ ಒಂದು 20% ಡೌನ್ ಪೇಮೆಂಟ್ ಕೊಡ್ತೀರಾ. 20% ಅಂದ್ರೆ ಒಂದು 10 ಲಕ್ಷ ರೂಪಾಯಿ ನೀವು ಡೌನ್ ಪೇಮೆಂಟ್ ಅನ್ನ ಮಾಡ್ತೀರಾ. ಡೌನ್ ಪೇಮೆಂಟ್ ಮಾಡಿದ ತಕ್ಷಣ ಒಂದು 40 ಲಕ್ಷ ರೂಪಾಯಿಗೆ ನೀವು ಏನ್ ಮಾಡ್ತೀರಾ, ಒಂದು ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲೈ ಮಾಡ್ತೀರಾ. ಲೋನ್ಗೆ ಅಪ್ಲೈ ಮಾಡಿದ ತಕ್ಷಣ ಒಂದು 40 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಮತ್ತೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಅರ್ಜಿಯನ್ನು ಕೂಡ ಹಾಕ್ತೀರಾ. ಅದರಲ್ಲಿ ತಮಗೆ ಈ ಒಂದು 12 ಲಕ್ಷ ರೂಪಾಯಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು 12 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಸ್ಯಾಂಕ್ಷನ್ ಆಗುತ್ತೆ. ಅದು 3% ದರದಲ್ಲಿ. ಅಂದ್ರೆ ಒಂದು ಇಲ್ಲಿ ನೆನಪಿಡಬೇಕಾದ ವಿಷಯ ಏನಪ್ಪಾ ಅಂದ್ರೆ, ನೀವು 12 ಲಕ್ಷ ರೂಪಾಯಿಗೆ 3% 12 ಲಕ್ಷ ರೂಪಾಯಿಗೆ 3% ಬಡ್ಡಿ ದರ, ಮತ್ತೆ ಈ ಒಂದು 12 ಲಕ್ಷ ರೂಪಾಯಿ ಅಷ್ಟೇ ನೀವು ಸಬ್ಸಿಡಿಯಲ್ಲಿ ಅರ್ಹರಾಗಿರ್ತೀರ. ಉಳಿದ 28 ಲಕ್ಷ, ಉಳಿದ 28 ಲಕ್ಷಗೆ ತಾವು ಈ ಒಂದು ಬ್ಯಾಂಕ್ನ ಏನು ಬಡ್ಡಿ ದರ ಇರುತ್ತೆ ಆ ಒಂದು ಬಡ್ಡಿ ದರವನ್ನು ತಾವು ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ. ನೀವು 12 ಲಕ್ಷ ರೂಪಾಯಿವರೆಗೆ ಅಷ್ಟೇ ಇದು ಒಂದು ಸಬ್ಸಿಡಿಯನ್ನು ಕೌಂಟ್ ಆಗುತ್ತೆ. ಉಳಿದ 28 ಲಕ್ಷಕ್ಕೆ ತಾವು ಒಂದು ಬ್ಯಾಂಕ್ ಏನು ಇಂಟ್ರೆಸ್ಟ್ ಹೇಳಿರುತ್ತೆ ಆ ಇಂಟ್ರೆಸ್ಟ್ ಅಂದ್ರೆ ನೀವು ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ. ಇಷ್ಟೇ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಮತ್ತೆ ಇದು ಹೇಗೆ ಅಪ್ಲೈ ಮಾಡಬೇಕು, ಮತ್ತೆ ಆನ್ಲೈನ್ ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಮತ್ತೆ ಆಫ್ಲೈನ್ ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು. ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ತಾವು ಈ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಒಂದು ವೆಬ್ಸೈಟ್ ಮುಖಾಂತರ ತಾವು ಈ ಒಂದು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕಿಂತ ಒಂದು ನನ್ನ ಒಂದು ವೈಯಕ್ತಿಕ ಒಂದು ಸಜೆಷನ್ ಏನಪ್ಪಾ ಅಂದ್ರೆ, ತಾವು ಆಫ್ಲೈನ್ ನಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ರ ಅವರಿಗೆ ಈ ಒಂದು ಆವಾಸ್ ಯೋಜನೆ ಅಡಿಯಲ್ಲಿ ನಾನು ಈ ಒಂದು ಅರ್ಜಿಯನ್ನು ಹಾಕ್ಬೇಕಂತ ಅನ್ಕೊಂಡಿದ್ದೀನಿ. ಅಂದ್ರೆ ತಾವು ಅವರೆಲ್ಲ ಈ ಒಂದು ಲೋನ್ಗೆ ಮತ್ತೆ ಈ ಒಂದು ಯೋಜನೆಗೆ ಅಟ್ಯಾಚ್ ಮಾಡಿ ತಮಗೆ ಒಂದು ಲೋನ್ ಅನ್ನ ಸೆಟಲ್ ಮಾಡಿಕೊಡ್ತಾರೆ, ಎಲ್ಲ ಡೀಟೇಲ್ ಅನ್ನ ಹೇಳ್ತಾರೆ. ಅದಕ್ಕಾಗಿ ತಾವು ಆಫ್ಲೈನ್ ನಲ್ಲಿ ಬ್ಯಾಂಕಿಗೆ ಹೋಗಿ ಈ ಒಂದು ಅಪ್ಲೈ ಮಾಡೋದು ಬಹಳ ಒಳ್ಳೆಯದಂತ ನನ್ನ ಅನಿಸಿಕೆ. ಇಷ್ಟೆಲ್ಲ ಆದ್ಮೇಲೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅಗತ್ಯವಿರುವ ದಾಖಲೆಗಳೇನು, ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತ ಡಾಕ್ಯುಮೆಂಟ್ಸ್ ಗಳೇನು ಅಂತ ನೋಡಿ. ಮತ್ತೆ ಮೊದಲಿಗೆ ಫಸ್ಟ್ಗೆ ಮ್ಯಾಂಡೇಟರಿ ಇರೋದು ಆಧಾರ್ ಕಾರ್ಡ್. ನಿಮ್ಮ ಆಧಾರ್ ಕಾರ್ಡ್ ಅನ್ನ OTP ಮುಖಾಂತರ ಬಳಸಲು ಇಲ್ಲ ಬಯೋಮೆಟ್ರಿಕ್ ಮುಖಾಂತರ ಬಳಸಲು ನಿಮಗೆ ಒಂದು ಒಪ್ಪಂದ ಬೇಕು. ಮತ್ತೆ ನೀವು ನಿಮ್ಮ ಕುಟುಂಬ ಸದಸ್ಯರು ಮತ್ತು ನೀವು ಯಾವುದೇ ಪ್ರಕಾರದ ಒಂದು ಸಣ್ಣ ಮನೆಯನ್ನು ಕೂಡ ಹೊಂದಿಲ್ಲ ಅಂತ ಒಂದು ಅಪ್ಡೇಟ್ ಅನ್ನು ಬರ್ಕೊಡ್ಬೇಕಾಗುತ್ತೆ ಸರ್ಕಾರಕ್ಕೆ. ಅದಾದ್ಮೇಲೆ ಆಧಾರ್ ಅಥವಾ ವೋಟರ್ ID ಅಂತ ಗುರುತಿನ ಚೀಟಿ ಬೇಕೇ ಬೇಕು. ಮತ್ತೆ ನಿಮ್ಮ ಬ್ಯಾಂಕ್ ವಿವರಗಳು ಬೇಕು. ಬ್ಯಾಂಕ್ ವಿವರಗಳಾದ್ಮೇಲೆ ಸ್ವಚ್ಛತಾ ಭಾರತ್ ಮಿಷನ್ ನೋಂದಣಿ ಸಂಖ್ಯೆ, ಅಂದ್ರೆ ಒಂದು ಸ್ವಚ್ಛ ಭಾರತ್ ಒಂದು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿರಬೇಕು, ಅದರ ಒಂದು ಸಂಖ್ಯೆ ಬೇಕು. ಮತ್ತೆ ಜಾಬ್ ಕಾರ್ಡ್, ನರೇಗಾ ಅಡಿಯಲ್ಲಿ ನೋಂದಾಯಿಸಿದಂತೆ ಐಚ್ಛಿಕ
ಈಗ ಇಷ್ಟೆಲ್ಲ ಆದ್ಮೇಲೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವ ದಾಖಲೆಗಳೇನು, ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ಗಳೇನು, ನಿಮಗೊಂದು ಈ ಒಂದು ಆಧಾರನ್ನ ಯೂಸ್ ಮಾಡಲಿಕ್ಕೆ ಅವರು ಒಂದು ಬಯೋಮೆಟ್ರಿಕ್ ಇಲ್ಲ ಮತ್ತು OTP ಮುಖಾಂತರ ಯೂಸ್ ಮಾಡಲಿಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ಮತ್ತೆ ನೀವು ಮತ್ತು ನಿಮ್ಮ ಮನೆಯಲ್ಲಿ ಇರುವ ಸದಸ್ಯರು ಯಾರದು ಒಂದು ಪಕ್ಕ ಮನೆಯನ್ನು ಇರಬಾರದು. ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ಅಪ್ಲೈ ಮಾಡೋದಕ್ಕೆ ಬೇಕಾಗುವ ದಾಖಲೆಗಳು ಈಗ ಇಷ್ಟೆಲ್ಲ ಆದ್ಮೇಲೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಒಂದು ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ಮೇಲೆ ಎಲ್ಲಿ ಅಪ್ಲೈ ಮಾಡ್ಬೇಕಂತ ತಿಳ್ಕೊಂಡ್ರಿ, ಮತ್ತೆ ಯಾವ ಗ್ರೂಪ್ನವ್ರಿಗೆ ಎಷ್ಟು ಸಬ್ಸಿಡಿ ಎಲ್ಲ ತಿಳ್ಕೊಂಡ್ಮೇಲೆ ಈಗ ಅಪ್ಲೈ ಮಾಡೋದಕ್ಕೆ ಬೇಕಾಗುವಂತ ಡಾಕ್ಯುಮೆಂಟ್ಸ್ಗಳೇನು, ಮತ್ತೆ ಈ ಒಂದು ಬೇಕಾಗುವಂತ ದಾಖಲಾತಿಗಳೇನು ಅಂದ್ರೆ ಈ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅವರು ಆನ್ಲೈನ್ ಮುಖಾಂತರ ಯೂಸ್ ಮಾಡ್ಬೋದು. ನಾನು ಬಯೋಮೆಟ್ರಿಕ್ OTP ಅನ್ನು ಯೂಸ್ ಮಾಡಿ ಒಂದು ನನ್ನ ಆಧಾರ್ ಮಾಹಿತಿಯನ್ನು ಅವರು ಯೂಸ್ ಮಾಡ್ಬೋದು ಅಂತ ತಾವು ಒಂದು ಒಪ್ಪಿಗೆ ಕೊಡಬೇಕಾಗುತ್ತೆ. ಮತ್ತೆ ನೀವು ನಿಮ್ಮ ಮನೆಯ ಸದಸ್ಯರು ಮತ್ತು ನೀವು ಪಕ್ಕಾ ಮನೆಯನ್ನು ಹೊಂದಿಲ್ಲ ಎಂದು ಒಂದು ಅಪ್ಡೇಟ್ ಅನ್ನು ಮಾಡಿಕೊಡ್ಬೇಕಾಗುತ್ತೆ. ಮತ್ತೆ ಒಂದು ವೋಟರ್ ID ಮತ್ತು ಆಧಾರ್ ಕಾರ್ಡ್ ಅಂತ ಒಂದು ಅಡ್ರೆಸ್ ಪ್ರೂಫ್ ಕೊಡಬೇಕಾಗುತ್ತೆ. ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆ, ಒಂದು ಬ್ಯಾಂಕ್ ಅಕೌಂಟ್ ವಿವರಗಳು ಕೊಡಬೇಕಾಗುತ್ತೆ. ಮತ್ತು ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ತಾವು ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು, ಅದರ ಒಂದು ಸಂಖ್ಯೆಯನ್ನು ಅವರಿಗೆ ನೀಡಬೇಕಾಗುತ್ತೆ. ಮತ್ತೆ ಒಂದು ಜಾಬ್ ಕಾರ್ಡ್ MNREGA ಅಡಿಯಲ್ಲಿ ನೋಂದಾಯಿಸಿದಂತೆ ಒಂದು ಐಚ್ಛಿಕ, ಅಂದ್ರೆ ಇದೇನು ಮ್ಯಾಂಡೇಟರಿ ಇಲ್ಲ, ಆಪ್ಷನಲ್ ಇದೆ. MNREGA ಜಾಬ್ ಕಾರ್ಡ್ ಅನ್ನ ತಾವು ಕೂಡ ಈ ಒಂದು ಯೋಜನೆಯ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಕೊಡಬೇಕಾಗುತ್ತೆ. ಆದ್ಮೇಲೆ ನಾವು ಈ ಒಂದು ಯೋಜನೆಯನ್ನು ಯಾವ ಬ್ಯಾಂಕ್ ಅಲ್ಲಿ ಪಡಿಬಹುದು ಅಂದ್ರೆ ಒಂದು 4-5 ಮೇನ್ ಬ್ರಾಂಚ್ ಎಲ್ಲ ಕಡೆ ನಿಮ್ಗೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಯೋಜನೆ ಲಾಭಗಳು ಪಡಿಬಹುದು. ಅರ್ಜಿಯನ್ನು ಸಲ್ಲಿಸಿ ತಾವು ಪಡಿಬಹುದು. ಅಂದ್ರೆ ಒಂದು ಮೇನ್ ಯಾವ ಬ್ಯಾಂಕ್ ಇದಾವೆ ಈಸಿಯಾಗಿ ತಮಗೆ ಒಂದು ಯೋಜನೆಯಲ್ಲಿ ಈ ಒಂದು ಅರ್ಜಿಯನ್ನು ಹಾಕ್ಲಿಕ್ಕೆ ಈಸಿ ಆಗೋದು ಒಂದು ಮೇನ್ ಪ್ರಮುಖ ಬ್ಯಾಂಕ್ಗಳ ಹೇಳ್ತೀನಿ ನಾನು. SBI ಮತ್ತೆ HDFC, ICICI, ಯೂನಿಯನ್ ಬ್ಯಾಂಕ್ ಮತ್ತೆ ಬ್ಯಾಂಕ್ ಆಫ್ ಬರೋಡಾ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸಾಲವನ್ನು ನೀಡತಕ್ಕಂಥ ಬ್ಯಾಂಕ್ಗಳಾಗಿದ್ದಾವೆ. ಅದಕ್ಕಾಗಿ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ತಾವು ಡೀಟೇಲ್ ಆಗಿ ತಿಳಿದುಕೊಂಡ್ರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಈ ಒಂದು ಮಾಹಿತಿ ತಮಗೆ ಉಪಯುಕ್ತವಾದಲ್ಲಿ ತಾವು ಕೂಡ ಇನ್ನೊಬ್ಬರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋ ಮುಖಾಂತರ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ತಾವು ಡಿಟೇಲ್ ಆಗಿ ಎಲ್ಲವನ್ನು ತಿಳಿದುಕೊಂಡಿದ್ದೀರಾ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತವಾದಲ್ಲಿ ತಾವು ಈ ಒಂದು ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಬೆಲ್ ಬಟನ್ ಕೂಡ ಒತ್ತೋದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.